5,000 ಮಂದಿಗೆ ಆಹಾರ. ಒಮ್ಮೆ ಯೇಸು ಬೋಧಿಸುತ್ತಿದ್ದಾಗ ಆ ಸುವಾರ್ತೆಗಳನ್ನು ಕೇಳಲು ಸುಮಾರು 5,000 ಜನರು ಸೇರಿದ್ದರು. ಜನರು ಅವರ ಬೋಧನೆಗಳಲ್ಲಿ ಮಗ್ನರಾಗಿದ್ದರು. ಅವರಿಗೆ ಹಿಂತಿರುಗಲು ತಡವಾಗುತ್ತಿದೆ ಎಂದು ಯಾರೂ ಅರಿತುಕೊಂಡಿಲ್ಲ. ಅವರ ಶಿಷ್ಯನೊಬ್ಬನು ಯೇಸುವಿನ ಬಳಿಗೆ ಬಂದು ಹೀಗೆ ಹೇಳಿದನು, ಪ್ರಭು, ಈ ಸ್ಥಳವು ಹತ್ತಿರದ ಪಟ್ಟಣದಿಂದ ನಿಜವಾಗಿಯೂ ದೂರದಲ್ಲಿದೆ ಮತ್ತು ತಡವಾಗುತ್ತಿದೆ. ದಯವಿಟ್ಟು ದೂರ ಹೊರಡಬೇಕಾಗಿರುವವರನ್ನೆಲ್ಲ ಕಳುಹಿಸಿಕೊಡಿ. ಈ ಜನರಲ್ಲಿ ಯಾರೊಬ್ಬರೂ ಇನ್ನೂ ಆಹಾರ ಹೊಂದಿಲ್ಲ ಮತ್ತು ನಾವು ಅವರಿಗೆ ಆಹಾರ ವ್ಯವಸ್ಥೆ ಸಲ್ಲಿಸಲು ಏನೂ ಇಲ್ಲ. ಅದಕ್ಕೆ ಯೇಸು ಹೀಗೆ ಉತ್ತರಿಸಿದರು, ನಾವು ಅವರಿಗೆ ಇಲ್ಲಿ ಆಹಾರವನ್ನು ನೀಡಬಹುದು. ಅದಕ್ಕೆ ಆ ಶಿಷ್ಯ, ಇದು ಅಸಾಧ್ಯವೆಂದು ಹೇಳಿದನು. ನಮ್ಮಲ್ಲಿ ಇಷ್ಟು ಜನರಿಗೆ ಸಾಕಾಗುವಷ್ಟು ಬ್ರೆಡ್ ಇಲ್ಲ ಮತ್ತು ಅಷ್ಟು ಬ್ರೆಡ್ ಖರೀದಿಸುವುದು ಆರ್ಥಿಕವಾಗಿ ಕಾರ್ಯಸಾಧ್ಯವಾಗುವುದಿಲ್ಲ. ಆಗ ಒಂದು ಸಣ್ಣ ಹುಡುಗ ಬುಟ್ಟಿಯನ್ನು ಹೊತ್ತುಕೊಂಡು ಹೋಗುವುದನ್ನು ಯೇಸು ನೋಡಿದನು. ಅದು 5 ರೊಟ್ಟಿಗಳು ಮತ್ತು 2 ಸಣ್ಣ ಮೀನುಗಳನ್ನು ಒಳಗೊಂಡಿರುತ್ತದೆ. ಆ ಬುಟ್ಟಿಯನ್ನು ಸಣ್ಣ ಹುಡುಗನಿಂದ ಖರೀದಿಸಲು ಯೇಸು ಶಿಷ್ಯರಲ್ಲಿ ಒಬ್ಬನಿಗೆ ಹೇಳಿದನು. ಆಗ ಆ ಶಿಷ್ಯ ಹೇಳಿದನು, ಇದು ಸಣ್ಣ ಹುಡುಗನಿಗೆ ಸ್ವತಃ ಆಹಾರವನ್ನು ನೀಡುವುದಿಲ್ಲ, ಇದು ಸಾಕಾಗುವುದಿಲ್ಲ. ಆಗ ಯೇಸು ಶಿಷ್ಯರನ್ನು ನೋಡುತ್ತಾ ಕೇಳಿದನು, ನೀವೆಲ್ಲರೂ ನನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ? ಇಲ್ಲ ಪ್ರಭು, ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ನಾನು ಹೇಳಿದಂತೆ ಮಾಡಿ. ಆಗ ಆ ಶಿಷ್ಯ ಸಣ್ಣ ಹುಡುಗ ಕೈಯಲ್ಲಿದ್ದ ಆಹಾರದ ಬುಟ್ಟಿಯನ್ನು ಖರೀದಿಸಿ ಅದನ್ನು ಯೇಸುವಿಗೆ ಕೊಟ್ಟನು. ಯೇಸು ಬುಟ್ಟಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಪ್ರಾರ್ಥಿಸಿದನು. ನಂತರ ಅವರು ಬುಟ್ಟಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹಾದು ಹೋಗುವಂತೆ ಮಾಡಲು ಶಿಷ್ಯನಿಗೆ ಹೇಳಿದರು. ಏನು ಪವಾಡ! ಪ್ರತಿಯೊಬ್ಬರೂ ಅವರಿಗೆ ಸಾಕಾದಷ್ಟು ಆಹಾರ ತೆಗೆದುಕೊಳ್ಳಲಾಯಿತು. ಎಲ್ಲ ಜನರು ಆಹಾರವನ್ನು ಸೇವಿಸಿದ ನಂತರವೂ ಬುಟ್ಟಿಯಲ್ಲಿ ಇನ್ನೂ ಸ್ವಲ್ಪ ಆಹಾರ ಉಳಿದಿತ್ತು. ಜನರು ಯೇಸುವಿನ ಹಿರಿಮೆಯನ್ನು ಅರಿತುಕೊಂಡರು. ಪೆಬಲ್ಸ್ ಕನ್ನಡ